ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು S.V.Chandrakala ಶಿವಮೊಗ್ಗ. ಈ ದಿನ ನಾನೊಂದು ಉಪಯುಕ್ತವಾದ ಒಂದು ಸರಳವಾದ ಸುಲಭವಾದ ಒಂದು ಸಸ್ಯಕ್ಕೆ ಸಹಕಾರವಾಗುವಂಥ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಇದ್ದೀನಿ. ಅದಂದರೆ, ಈಗ ಮಳೆಗಾಲ ಶುರು ಆಯಿತು. ಮಳೆಗಾಲ ಶುರು ಆಗ್ತಿದ್ದಂಗೆ ನಮಗೆ ಸಹಜವಾಗಿ ಏನಾಗುತ್ತೆ, ಗಿಡಗಳ ಬಗ್ಗೆ ಗಮನ ಹೋಗುತ್ತೆ. ಗಿಡಗಳಿಗೆ ಏನು ಬೇಸಿಗೆಯಲ್ಲಿ ನಾವು ನೀರು ಹಾಕ್ಕೊಂಡು ಎಷ್ಟೇ ನೀರು ಹಾಕ್ಕೊಂಡಿದ್ರು ಗಿಡಗಳು ಒಂಥರ ಕಳಹೀನ ಆಗಿರುತ್ತೆ. ಅದೇ ಮಳೆ ಬೀಳ್ತಿದ್ದಂಗೆ, ಮಳೆಯ ಹನಿಗಳು ಸಿಂಪಡಣೆ ಆಗ್ತಿದ್ದಂಗೆ ಗಿಡಗಳು ನಳನಳಿಸೋಕ್ಕೆ ಶುರು ಆಗುತ್ತೆ. ಸಹಜವಾಗಿ ನಮಗೆ ಒಂದಿಷ್ಟು ಬೇರೆ ಬೇರೆ ಗಿಡಗಳನ್ನು ತಂದು ಹಚ್ಚೋಣ, ಮತ್ತು ಗಿಡಗಳಲ್ಲಿ ಸಸಿ ತೆಗೆಯೋಣ, ಕಟ್ಟಿಂಗ್ ಮಾಡೋಣ, ಹೀಗೆಲ್ಲ ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಎಷ್ಟೋ ಜನಕ್ಕೆ ಆಸಕ್ತಿ ಇದ್ರೂ ಕೂಡ ಅದಕ್ಕೆ ಸರಿಯಾದ ಒಂದು ಅಗ್ರಿ ಕಿಟ್ ಇರಲ್ಲ. ಅಗ್ರಿ ಕಿಟ್ ಅಂದರೆ ಸಣ್ಣ ನಮ್ಮ ಹತ್ರ ಒಂದಷ್ಟು ಹತ್ಯಾರಗಳು ಇರಬೇಕಾಗುತ್ತೆ. ಅದಕ್ಕೆ ಸಿಕ್ಕೇಚರ್ ಆಗಲಿ ಕಟ್ ಮಾಡೋದು, ಮತ್ತು ಅದಕ್ಕೆ ಗಿಡದ ಸುತ್ತಲೂ ಬುಡ ಬಿಡಿಸ್ಬಿಟ್ಟು ಏನೋ ಒಂಚೂರು ಗೊಬ್ಬರ ಹಾಕಬೇಕು ಅಂದಾಗ ಅದೇನೋ ಒಂದು ಕಡ್ಡಿ ತಗೊಂಡು ಕೈಯೊಳಗೆ ಮಾಡೋದು, ಆಮೇಲೆ ಕೈಗಲ್ಲೇನೋ ಕಲ್ಲು ಚೂರೋ ಗಾಜಿನ ಚೂರೋ ಚುಚ್ಕೊಂಡು ರಕ್ತ ಸೋರೋದು, ಮಾರನೇ ದಿನ ಗಿಡದ ಸವಾಸ ಬೇಡ ಅಂದ್ಕೊಂಡು ಸುಮ್ಮನಾಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಹಳ ಸಣ್ಣವಾದ ಖರ್ಚಿನಲ್ಲಿ ನಾವು ಅಂತಹ ಒಂದು ಉಪಯುಕ್ತವಾದ ಕಿಟ್ಗಳನ್ನು ತಗೊಳ್ಳೋದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ನಾನು ಎಷ್ಟೋ ಹೊತ್ತಾಗಿದೆ ತೊಗೊಂಡು. ಅದಂದರೆ ನೋಡಿ, ಇದು ಅಗ್ರಿ ಕಿಟ್ ಅಂತ. ಇದೇನು ಅಗ್ರಿ ಕಿಟ್ಟು, ಹೀಗೆ ರೆಡಿ ಬರುತ್ತೆ. ಇದರೊಳಗೆ ಸುಮಾರು ಇದೆ. ಇನ್ನೊಂದು 2 ನಾನು ಅಲ್ಲೆಲ್ಲ ಗಿಡದ ಬುಡದಲ್ಲಿ ಬಿಟ್ಟಿದ್ದೀನಿ. ಏನೇನು ಅಂತ ತೋರಿಸ್ತೀನಿ. ಇದರಲ್ಲಿ ಒಂದೊಂದೇ ನಿಮಗೆ ಗಿಡಗಳದೊಂದು ಟೊಂಗೆ ಅಂದರೆ ಒಂದು ಹರೆ ಕಟ್ ಮಾಡಿ ಇನ್ನೊಂದು ಕಡೆ ನೆಡಬೇಕಾಗುತ್ತೆ. ಯಾವುದೋ ಒಂದು ನುಗ್ಗೆ ಹರೆ ಕಟ್ ಮಾಡಬೇಕಾಗುತ್ತೆ, ಯಾವುದೋ ಒಂದು ಮಲ್ಲಿಗೆ ಬಳ್ಳಿ ಕಟ್ ಮಾಡಬೇಕಾಗುತ್ತೆ. ನೀವು ಅದನ್ನು ನಾವು ಹಾಗೆ ಲಟಕ್ಕಂತ ಮುರಿದಾಗ ಏನಾಗುತ್ತೆ, ಮುರಿಯೋದೇನೋ ಮುರ್ಕೊಂಬಿಡುತ್ತೆ. ಅದ್ರದ್ದು ಫಿನಿಷಿಂಗ್ ಸರಿ ಬರದೆ ಅದೇನು ಮುರಿದಿರ್ತೀವಲ್ಲ ಆ ಜಾಗದಲ್ಲೇ ನಾರು ಎತ್ಕೊಂಬರುತ್ತೆ. ಅದು ಸರಿಯಾಗಿ ಚಿಗುರಲ್ಲ. ಮತ್ತು ಅದರದ್ದು ತೊಗಟೆ ಹೋದಾಗ ಏನಾಗುತ್ತೆ, ಅಲ್ಲಿ ಯಾವುದೋ ಒಂದು ಫಂಗಸ್ ಕ್ರಿಯೇಷನ್ ಆಗುತ್ತೆ. ಹಾಗಾಗಿ ನಾವು ಈ ಥರ ಒಂದು ಸಣ್ಣ ಅಗ್ರಿ ಕಿಟ್ಟನ್ನು ಇಟ್ಕೊಂಡ್ರೆ, ಇದನ್ನು ತಗೊಂಡೇ ಒಂದು 15 ವರ್ಷದ ಮೇಲೆ ಆಗಿದೆ. ಏನೇನೋ ಎಷ್ಟು ವರ್ಷ ಆದರೂ ಏನಾಗಲ್ಲ. ಇದೇನು ನಾವು ದಿನ ಮಾಡಿದ್ರೂ ಏನಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದರೊಳಗೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನಾನು. ನೋಡಿ, ಇದೊಂದು ಸಿಕ್ಕೇಚರ್ ಅಂದರೆ ಏನು, ನಾವು ಗಿಡಗಳದೊಂದು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಒಂದು ಹರೆ ತೆಕ್ಕೊಳ್ಬೇಕು. ಈಗ ನಾನು ಇಲ್ಲಿ ತೋರಿಸ್ತೀನಿ. ಈ ಕಡೆ ಇದ್ರದ್ದೇ ಆಗಲಿ ಒಂದು ಹರೆ ಕಟ್ ಮಾಡಬೇಕು ಅಂದಾಗ ಇಲ್ಲಿ ನೋಡಿ, ಈ ಥರ ಒಂದು ಹರೆ ಕಟ್ ಮಾಡಬೇಕಾದ್ರೆ ಇದು ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾವು ಕಟ್ ಮಾಡಿದಾಗ ಅದೇ ನಾವು ಕೈಯಲ್ಲಿ ಮುರಿದು ಎಳೆಯಕ್ಕೆ ಹೋದಾಗ ಏನಾಗುತ್ತೆ, ಇದ್ರ ತೊಗಟೆ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ಸಿಕ್ಕೇಚರನ್ನು ನಾವು ಉಪಯೋಗಿಸ್ಕೊಂಡು ನೋಡಿ, ಇಲ್ಲಿ ತೋರಿಸ್ತೀನಿ. ಹೀಗೆ ಇಲ್ಲಿಗೆ ಇಟ್ಬಿಟ್ಟು ಇದೊಂದು ಇಲ್ಲಿಗೆ, ಇದರಲ್ಲೇ ಒಂದು 3 ಕಟ್ಟಿಂಗ್ ತೆಗಿಬೋದು. ನೋಡಿ, ಈಗ ಮಾಡ್ತಿದ್ದಂಗೆ ಥರ ಸಣ್ಣ ಕಟ್ಟಿಂಗ್ ತೆಗಿಯೋದಾಗಲಿ, ಅಥವಾ ದೊಡ್ಡದಾದಾಗ ಈ ಮೇಲ್ಗಡೆ ತುದಿದು ಬೇಡ, ಚಿಗುರು ಬೇಕು ಕವಲು ಹೊಡ್ಕೊಂಡು ಅಂದಾಗ ಈ ಮೇಲ್ಗಡೆ ಕಟ್ ಮಾಡೋಕ್ಕಾಗಲಿ, ಅದಕ್ಕೆಲ್ಲ ನಾವು ಈ ಇದನ್ನು ಬಳಸಬೇಕು. ಭಾರಿ ಇದು ತುಂಬ ಶಾರ್ಪ್ ಇರುತ್ತೆ. ಎಂಥ ದಪ್ಪ ಟೊಂಗೆ ಆದರೂ ಕೂಡ ಇದು ಕಟ್ಟಾಗುತ್ತೆ. ಹಾಗೆ ಇನ್ನೊಂದು, ಈ ಥರ ಸಣ್ಣ ಗಿಡದ ಬುಡದಲ್ಲೇ, ಸಣ್ಣ ಗಿಡನೂ ಆಯಿತು, ದೊಡ್ಡ ಗಿಡದ ಬುಡದಲ್ಲೂ ಆಯಿತು, ತಕ್ಷಣಕ್ಕೇನೋ ಒಂದು ಸಣ್ಣ ಕೆಲಸ ಮಾಡಬೇಕು. ನಾವಲ್ಲಿ ಹೀಗೆ ಬುಡನ ಹೀಗೆ ನಾವು ಬುಡ ಬಿಟ್ಟು ಸ್ವಲ್ಪ ದೂರದಲ್ಲೇ ಹೀಗೆ ಇದರಲ್ಲೇ ಕೆರೆದು ತೆಗೆದು ಅಲ್ಲಿ ಏನೋ ಒಂಚೂರು ಗೊಬ್ಬರ ಹಾಕಬೇಕು. ಹೋಗಿ ತುಂಬ ಯೂಸ್ಫುಲ್ ಇದೆ ಇದೆಲ್ಲ ಈ ಅಗ್ರಿ ಕಿಟ್ ಒಳಗೆ ಸಿಗುತ್ತೆ. ನೀವು ಯಾವುದೇ ಅಗ್ರಿಕಲ್ಚರ್ ಅಂದರೆ ಅಗ್ರಿ ಮಾರ್ಟ್ ಅಂತ ಇರುತ್ತೆ. ಅಗ್ರಿ ಮಾರ್ಟಿಗೆ ಹೋಗಿ ನಮಗೊಂದು ಈ ಥರ ಕೊಡಿ ಅಂತ ಹೇಳಿದಾಗ ಏನೋ ಸಣ್ಣ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನಿರುತ್ತೆ ಅದು ಕೊಡಿ ಅಂದರೆ. ಇನ್ನೊಂದು ಈ ಥರ ಇರುತ್ತೆ ನೋಡಿ, ಇದು ಈ ಥರ ಕರಣೆ ಥರ ಇರುತ್ತೆ. ಇದು ನಾವಲ್ಲಿ ಒಂದೇನೋ ಕಲ್ಲು ಸಿಕ್ಕಾಕೊಂತು ಹಿಂಗೆ ಎಬ್ಬರಿಸ್ಬೇಕು.
ಅಥವಾ ಅದನ್ನು ಮಣ್ಣು ಹೊಂಡ ಆಗಿರುತ್ತೆ, ಏನೋ ಕಲ್ಲು ಎದ್ದು ಹಾಕಬೇಕು. ತುಂಬ ಯೂಸ್ಫುಲ್. ನೋಡೋಕ್ಕೆ ಇಷ್ಟು ಸಣ್ಣ ಸಣ್ಣ ಕಂಡರೂ ಕೂಡ ಇದರಲ್ಲಿ ತುಂಬ ಸ್ಟ್ರೆಂತ್ ಇರುತ್ತೆ. ನಮ್ಮ ಕೈ ಬಲ ಬಿಟ್ಟು ಎಷ್ಟು ಮಾಡ್ತೀವೋ ಅಷ್ಟು ಸ್ಟ್ರೆಂತ್ ಇರುತ್ತೆ, ಒಂಚೂರು ಡೊಂಕಾಗಲ್ಲ. ನೋಡಿ, ಇದು ನಾನು 15 ವರ್ಷದಿಂದ ಉಪಯೋಗಿಸ್ತಾ ಇರೋಂಥದ್ದು. ಹಾಗೆ ಅದರೊಳಗೆ ಮತ್ತೆ ಇನ್ನೊಂದು ಸ್ವಲ್ಪ ಸಣ್ಣದು ಉದ್ದನೇದಿರುತ್ತೆ. ಇಲ್ಲಿ ತೋರಿಸಿದ್ನಲ್ಲ ನಾನು, ನೋಡಿ, ಇದು ಅಗ್ಲದು, ಇದು ಉದ್ದನೇದು. ಎಲ್ಲ ಇತ್ತು ಅಂದರೆ ಏನಾದರೂ ನಮಗೆ ಗಿಡದ ಹತ್ರ ಒಂದು 4 ಗಿಡಕ್ಕಾದರೂ ಏನಾದರೂ ನಾವು ಕೆಲಸ ಮಾಡ್ತೀವಿ. ಆ ಗಿಡದ ಬುಡದಲ್ಲಿ ಕಳೆ ಎತ್ಕೊಂಡಿರುತ್ತೆ, ಕೆಲವು ಬೇರು ಸಮೇತ ಬರ್ತಿರಲ್ಲ. ನಾವು ಇದನ್ನು ಹೀಗೆ ಪ್ರೆಸ್ ಮಾಡಿ ನಾವು ಅದನ್ನು ಎಬ್ಬಿಸಿದಾಗ ಏನು ಒಂದು ದಪ್ಪ ಈ ಹುಲ್ಲೆ ಆಗಲಿ ಕೆಳಗಡೆ ದಪ್ಪನಾಗಿ ಜೊಂಡು ಏನೋ ಹೇಳ್ತಾರದು, ಅದು ಕೈಯಲ್ಲಿ ಎಳೆದ್ರೆ ಬರೋಲ್ಲ. ಕೆಲವು ಶುಭ್ರವಾಗಿರುತ್ತೆ, ಬಂದುಬಿಡುತ್ತೆ. ಅದು ಗಿಡ ಇನ್ನೊಂದು ಇದಕ್ಕೆ ಹುಲ್ಲಿಗೆ ಗಂಟು ಹಾಕ್ಕೊಳ್ತಾ ಹೋಗಿರುತ್ತೆ. ಇದೆಲ್ಲ ತುಂಬ ಉಪಯೋಗ ಆಗುತ್ತೆ. ನಾವು ಒಂದೊಂದ್ಸಲಿ ಕೈಯಲ್ಲೇ ತೆಗೆದು ಎಷ್ಟೋ ಕೈಗೆಲ್ಲ ಅದು ಇದು ಚುಚ್ಚಿದ್ರೆ ಏನು ತಪ್ಪಲ್ಲ, ದೇಹಕ್ಕೆ ನೋವಾದರೆ ನೋವೆಲ್ಲ ಆಗಬೇಕು. ಆದರೆ ನಾವು ಇಲ್ಲಿಂದ ಹೋಗಿ ಅಡುಗೆ ಮನೇಲಿ ಕೆಲಸ ಮಾಡಬೇಕು. ಅಲ್ಲೇನೋ ಒಂದು ಮೆಣಸಿನ್ಕಾಯಿ ಹೆಚ್ಚ್ತೀವಿ, ಇನ್ನೇನೋ ಲಿಂಬೆಹಣ್ಣು ಹೇಳ್ತೀವಿ, ಉರಿ ಶುರು ಆಗುತ್ತೆ. ಏನಾದರೂ ದೇಹನೇ ಅದು. ಇಷ್ಟು ದೊಡ್ಡ ದೇಹದ ಯಾವುದೋ ಒಂದು ಸಣ್ಣ ಭಾಗದಲ್ಲಿ ನೋವಾದರೂ ನೋವೇ. ಅದೆಲ್ಲ ಮಾಡೋಕ್ಕಿಂತ ಇದೆಲ್ಲ ಎಷ್ಟು ಸುಲಭವಾಗಿ ಸಿಗೋದು. ನಾನು ಕೇವಲ ಈ ಕಿಟ್ಟನ್ನು ಇದರೊಳಗೆ ನೋಡಿ ಇಷ್ಟು ಇದ್ದಿದ್ದು ನಾನು ಅವಾಗೇನ ಒಂದು 15 ವರ್ಷದಿಂದನೇ 1,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಇವತ್ತೇನು ಹಬ್ಬ ಅಂದರೆ ಒಂದು 200 ರೂಪಾಯೋ 300 ರೂಪಾಯಿ ಜಾಸ್ತಿ ಆಗಿರ್ಬೋದು. ಆಮೇಲೆ ಅದಾಗ್ತಿದ್ದಂಗೆ ನಾನು ಇನ್ನೂ ಬೇರೆದೆಲ್ಲ ನಾನು ಎಲ್ಲಾದರೂ ಹೋದಾಗ ನನಗೆ ಅದ್ರ ಮೇಲೆ ಕಣ್ಣು ಹೋಗುತ್ತೆ. ಈ ಥರದ್ದೊಂದು ತೊಗೊಳ್ತೀನಿ ನೋಡಿ. ಈ ಥರ ಇದು ಸ್ವಲ್ಪ ಉದ್ದ ಇರುತ್ತೆ. ಇದು ದೊಡ್ಡ ಗಿಡದ ಬುಡಕ್ಕೆಲ್ಲ ಹೀಗೆ ಕೆದ್ದಾಗ ಎಷ್ಟು. ಆಮೇಲೆ ಸಡನ್ನಾಗಿ ಮಳೆ ಬಂದಾಗ ನೆಲ ಎಲ್ಲ ಶುಭ್ರ ಇರುತ್ತೆ. ಅಲ್ಲಿ ಯಾವುದೋ ಒಂದು ಗಿಡ ತಂದಿದ್ದೀವಿ, ಅಲ್ಲೊಂದು ಕಡೆ ನಾವು ನೆಡಬೇಕು ಅಂದಾಗ ಇದನ್ನು ತಕ್ಷಣ ತಗೊಂಡು ದೊಡ್ಡ ಹಾರೆ ಗುದ್ಲಿ ಬೇಕಾಗಿಲ್ಲ, ಇದಕ್ಕೆ ತಗೊಂಡು ಒಂದಷ್ಟು ಹೊಂಡ ಮಾಡಿ ಅಲ್ಲಿ ತಕ್ಷಣ ನೆಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ನೋಡಿ ಇದರಲ್ಲೇ ಸಾಮಾನ್ಯ ವರ್ಷದ 365 ದಿನದಲ್ಲಿ ಒಂದು 200 ದಿನ ಅಂತೂ ಇದ್ರಲ್ಲಿ ನಾನು ಕೆಲಸ ಮಾಡ್ತೀನಿ. ಇದು ನಂಗೆ ಬೇಕೇ ಬೇಕು. ಹಾಗೆ ಇಲ್ಲಿ ನೋಡಿ ಇನ್ನೊಂದು ತೊಗೊಂಡಿದ್ದೀನಿ. ಇದೆಲ್ಲ ಬೇರೆ ಅದು ಆ ಕಿಟ್ಟೊಳಗಿರಲ್ಲ. ಇದು ಅಲ್ಲೇ ಏನೋ ಅಗ್ರಿ ಮಾರ್ಟ್ ಒಳಗೆ ಬೇರೆ ಥರದ್ದು ತೋರಿಸಿ ಅದೇನೋ ಒಂದು ಸೆಟ್ ಮಾಡಿರ್ತಾರೆ ಸಣ್ಣದು ಅಂತ. ನೋಡಿ ಇದು ಹೇಗಿದೆ ನೋಡಿ ಇಲ್ಲಿ ಹೀಗೆ. ಇದು ಯಾವುದೋ ಒಂದು ತಂತಿ ನಾವು ನಿಮಗೆ ಮಧ್ಯದಲ್ಲಿ ಹಾಕಿ ಹಿಂಗೆ ಸುತ್ತಬೇಕು. ಇದು ಮಲ್ಟಿಪರ್ಪಸ್ ಯೂಸ್. ಇದು ಏನಂದರೆ ಗಿಡದ ಬುಡ ಬಿಟ್ಟು ನಾವು ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬೇಕಾರೆ ಮತ್ತು ಇನ್ನೊಂಚೂರು ಆಳದಲ್ಲಿ ಕೂರಿಸ್ಬೇಕು ಅಂದಾಗ ಅದು ಶಾರ್ಪ್ ಇರುತ್ತಿದ್ದು. ಇದು ನಾನಾ ಥರ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಇದೊಂದು ಇದ್ಬಿಟ್ರೆ ಸಾಕಿದು. ಆಮೇಲೆ ಒಂದೊಂದ್ಸಲಿ ಗಿಡ ವಾಲ್ಕೊಂಬಿಟ್ಟಿರುತ್ತೆ, ಅದ್ರ ಬುಡದಲ್ಲಿ ಏನೋ ಒಂದು ಕೋಲ್ ಕೊಟ್ಬಿಟ್ಟು ನಿಲ್ಲಿಸ್ಬೇಕು ಅಂತ ಹೇಳಿದಾಗ ಅದು ಅಷ್ಟು ಸುಲಭಕ್ಕೆ ಕೋಲ್ ಒಳಗೋಗಲ್ಲ. ಅಲ್ಲೇನೋ ಒಂದು ಕಲ್ಲೋ ಅಡ್ಡಿಯಾಗಿರುತ್ತೆ. ಇದನ್ನು ಹಾಕಿದ್ದೆ ಹೀಗೆ ಮಾಡಿ ಹಿಂಗೆ ಎಬ್ಬರಿಸ್ಬಿಟ್ರೆ ಇಷ್ಟಿಷ್ಟುದ್ದ ಹೊಂಡ ಬರುತ್ತೆ. ಹೀಗೆ ನಾನು ಹೇಳೋದೇನೆಂದರೆ ಇಂಥದ್ದೆಲ್ಲ ಇಟ್ಕೊಂಡ್ರೆ ನಮಗೆ ಗಿಡದ ಕೆಲಸ ಮಾಡೋ ಉತ್ಸಾಹ ಜಾಸ್ತಿ ಆಗುತ್ತೆ ಮತ್ತು ಸುಲಭ ಆಗುತ್ತೆ. ಮತ್ತು ಗಿಡಗಳಿಗೆ ಭದ್ರತೆ ಸಿಗುತ್ತೆ. ನಾವು ಸುಮ್ಮನೆ ಮೇಲ್ಮೇಲೆ ನೆಟ್ಕೊಂಡ್ಬಂದ್ಬಿಟ್ಟು ನೆಟ್ಕೊಂಡು ಮೇಲ್ಮೇಲೆ ಅದನ್ನು ಜಾಸ್ತಿ ಅದಕ್ಕೆ ಒಂದು 1/4 ಇಂಚ ಒಂದು 1/4 ಅಡಿನಾದರೂ ನಾವು ಹೊಂಡ ಮಾಡಿ ಗೊಬ್ಬರ ಹಾಕಬೇಕಾಗಿರುತ್ತೆ. ಸುಮ್ಮನೆ ಮೇಲೆ ಹಾಕಿ ಬಂದುಬಿಟ್ರೆ ಅದು ತೊಗೊಳ್ಳೋದಿಲ್ಲ, ಅದು ನೀರಲ್ಲಿ ಕೊಚ್ಕೊಂಡು ಎತ್ಲಗೋ ಹೋಗುತ್ತೆ. ಆ ಗಿಡದ ಬುಡಕ್ಕೆ ಒಂದು ಪೋಷಕಾಂಶಗಳು ಹೋಗೋದಾಗಲಿ ಇಂಥದ್ದೆಲ್ಲ ಇಟ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಾನು ಈ ಥರ ಒಂದು ಸ್ಪ್ರೇಯರ್ ಇಟ್ಕೊಂಡಿರ್ತೀನಿ. ಇದರೊಳಗೆ ಇತ್ತದು ಏನದು ನಾನು ಅಗ್ರಿ ಕಿಟ್ ತೊಗೊಂಡಿದ್ದೀನಲ್ಲ ಅದರಲ್ಲೇ. ಇದು ತುಂಬ ಇದು ಗಾಜಿಂದೇ ಆದರೂ ಕೂಡ ತುಂಬ ಚೆನ್ನಾಗಿದೆ. ಮೇಲೆ ಪ್ರೆಸ್ ಮಾಡ್ದಂಗೂ ಇಲ್ಲಿ ಬರ್ತಾ ಹೋಗುತ್ತದು, ಒಂಥರ ಸ್ಪ್ರೇ ಆಗುತ್ತೆ. ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀನಿ ನಾನು, ಗಿಡ ಈ ಚಳಿ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟೇ ಬೇಗ ಅದರಲ್ಲಿ ಯಾವುದೇದೋ ಕ್ರಿಮಿಕೀಟ ಹುಳ ಎಲ್ಲ ಬಂದು ಸೇರಿಕೊಂಡು ಅದ್ರ ಪತ್ರ ಹರಿತನ್ನೆಲ್ಲ ಅದೆಲ್ಲ ಹೀರ್ಕೊಂಡು ಗಿಡಗಳು ಕಳಾಹೀನ ಆಗುತ್ತೆ. ನೋಡಿ, ಇದೊಂದು ನೀಮು ಬೇವಿನೆಣ್ಣೆ ಥರದ್ದು. ಇದೆಲ್ಲ ನಾನು ತೊಗೊಳ್ಳೋದು ಸ್ವಲ್ಪ ಕೆಮಿಕಲ್ಸ್ ಇರೋದಿಲ್ಲ. ಇದನ್ನು ನೀರಿಗೆ ಮಿಕ್ಸ್ ಮಾಡ್ತೀನಿ. ಒಂದು ಇದರಲ್ಲೇ ಇರುತ್ತೆ ಔನ್ಸ್ ಎಷ್ಟಕ್ಕೆ ಎಷ್ಟು ಹಾಕಬೇಕು ಅಂತ. ಆಮೇಲೆ ಈ ನೀಮು ಇದರೊಳಗೆ ಇದ್ರ ಜೊತೆ
ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ ಮಿಕ್ಸ್ ಮಾಡಿರ್ತಾರೆ ಇದಕ್ಕೆ ಉಪಯೋಗ ಆಗೋಂಥದ್ದು. ಇದು ಕೂಡ ನಿಮಗೆ ಅಗ್ರಿ ಮಾರ್ಟಲ್ಲ, ಇದು ಪೆಸ್ಟಿಸೈಡು ಸಿಗೋಂಥ ಅಂಗಡಿಗಳಲ್ಲಿ ಗಾರ್ಡನ್ ಮಿಕ್ಸ್ಚರ್ ಎಲ್ಲ ಸಿಗುತ್ತೆ, ಅಂಥ ಕಡೆ ಇರುತ್ತೆ. ಇದನ್ನು ಹಾಕ್ಕೊಂಡು ಆ ಎಲೆ ಮೇಲೆಲ್ಲ ನಾವು ಬಿಟ್ಟಾಗಂಥ ಹುಳ ಕ್ರಿಮಿಕೀಟ ಎಲ್ಲ ಹೋಗಿಬಿಟ್ಟು ಗಿಡ ನಳಿಸುತ್ತೆ. ಹಾಗೆ ನಾನು ಇನ್ನೊಂದು ಗಾರ್ಡನ್ ಮಿಕ್ಸ್ಚರ್ ಅಂತ ತೋರಿಸ್ತೀನಿ ನಿಮಗೆ. ಇದು ತುಂಬ ಯೂಸ್ಫುಲ್. ಅಂದರೆ ನೋಡಿ, ಇದು ಗಾರ್ಡನ್ ಮಿಕ್ಸ್ಚರ್. ಇದು ಕಂಪ್ಲೀಟ್ ಪ್ಲ್ಯಾಂಟ್ ಫುಡ್ ಅಂತ, ಕಂಪ್ಲೀಟ್ ಪ್ಲ್ಯಾಂಟ್ ಫುಡ್ ಫಾರ್ ಸಾಯಿಲ್ ಅಪ್ಲಿಕೇಶನ್ ಗಾರ್ಡನ್ ಮಿಕ್ಸ್ಚರ್ ಅಂತ ಇದೆ. ಇಲ್ಲಿ ಹೊರಗಡೆ ಇದು ಹೂವಿನ ಚಿತ್ರ ತೋರಿಸಿದ್ರು ಕೂಡ ಇದು ಬರೀ ಹೂವಿನ ಗಿಡಕ್ಕಲ್ಲ, ಎಲ್ಲದು ನೀವು ಯಾವುದೇ ವೆಜಿಟೇಬಲ್ಸ್ ತೊಗೊಳ್ಳಿ, ಒಂದು ಹರ್ಬ್ಸ್ ಯಾವುದೋ ಮೆಡಿಸಿನಲ್ ಪ್ಲ್ಯಾಂಟು ಅಥವಾ ಶೋ ಪ್ಲ್ಯಾಂಟು ಏನೇ ತೊಗೊಳ್ಳಿ, ಇದನ್ನು ಎಷ್ಟು ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದರೊಳಗೆ ಹೇಗಿರುತ್ತೆ, ಈ ಥರ ಒಂದು ಇದರೊಳಗೆ ಹೀಗೆ ಒಂದು ತರಿ ಪುಡಿ ಇರುತ್ತೆ ಇದರೊಳಗೆ, ಅದು ಗಾರ್ಡನ್ ಮಿಕ್ಸರಿ. ಇವೇನಿಲ್ಲ, ಒಂದು ಇಷ್ಟೇ ಸಾಕು. ಇನ್ನೂ ಅತಿ ಪುಟ್ಟ ಗಿಡಗಳಿಗೆ ಇದರಲ್ಲಿ ಅರ್ಧ ಸಾಕು, ಒಂದು ದೊಡ್ಡ ಗಿಡಕ್ಕೆ ಇಷ್ಟೇ ಸಾಕು. ಸುತ್ತಲೂ ಒಂಚೂರು ಹೀಗೆ ಕೆರೆದುಬಿಟ್ಟು ಸುತ್ತಲೂ ಹಾಕಿಬಿಟ್ರೆ ಫುಲ್ಲು ಪ್ರೋಟೀನ್ಸ್ ಅದಕ್ಕೆ ಗಿಡಗಳಿಗೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಬೇಕೇ ಬೇಕು.